ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕೆ.ಎಸ್. ನರಸಿಂಹಸ್ವಾಮಿಯವರು ಬರೆದಿರುವಂತಹ ರೈಲ್ವೆ ನಿಲ್ದಾಣದಲ್ಲಿ ಅನ್ನೋ ಒಂದು ಕವನದ ಸಾರಾಂಶವನ್ನು ತಿಳ್ಕೊಳ್ಳೋಣ. ಈ ಕವನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕವಿಗಳ ಪರಿಚಯವನ್ನು ಮಾಡ್ಕೊಳ್ಳೋಣ. ಕೆ.ಎಸ್ನ ಅಥವಾ ಕೆ.ಎಸ್. ನರಸಿಂಹಸ್ವಾಮಿ ಪ್ರೇಮ ಕವಿಗಳು ಅಂತೆಲ್ಲ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. 1915 ಜನವರಿ 26ರಲ್ಲಿ ಮಂಡ್ಯ ಜಿಲ್ಲೆ ಕಿಕ್ಕೇರಿಯಲ್ಲಿ ಜನಿಸ್ತಾರೆ. ಇವರು ಬರೆದಿರುವಂಥ ಕೃತಿಗಳು ಮೈಸೂರು ಮಲ್ಲಿಗೆ, ತೆರೆದ ಬಾಗಿಲು, ದೀಪದ ಮಲ್ಲಿ, ಉಂಗುರ, ಇರುವಂತಿಗೆ, ದುಂಡು ಮಲ್ಲಿಗೆ, ಶಿಲಾಲತೆ, ಉಪವನ, ದಮಯಂತಿ ಇತ್ಯಾದಿ. ಶ್ರೀಯುತರಿಗೆ ಚಂದನ ಅನ್ನೋ ಅಭಿನಂದನಾ ಗ್ರಂಥವನ್ನು ಕೂಡ ಅರ್ಪಿಸಿದ್ದಾರೆ. ಇವತ್ತು ನಾವು ತಿಳ್ಕೊಳ್ಳೋ ಹೊರಟಿರುವಂತಹ ರೈಲ್ವೆ ನಿಲ್ದಾಣದಲ್ಲಿ ಕವನ ತೆರೆದ ಬಾಗಿಲು ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ತುಂಬ ಪುಟ್ಟದಾಗಿರುವಂತಹ ಕವನ ಇದು. ಕೊನೆಯದಾಗಿ ಸಂಪೂರ್ಣ ಕವನವನ್ನೇ ಓದ್ತೀನಿ. ಈಗ ಅದ್ರ ಸಾರಾಂಶವನ್ನಷ್ಟು ತಿಳ್ಕೊಳ್ಳೋಣ. ಏನು ಹೇಳುತ್ತೆ ಈ ಕವನ? ರೈಲ್ವೆ ನಿಲ್ದಾಣದಲ್ಲಿ ಕವನ ತಾಯಿ ಮಗಳ ಮಧುರ ಬಾಂಧವ್ಯವನ್ನು ತೆರೆದಿಡುವಂತಹ ಸುಂದರ ಕವನ ಇದು. ಈಗಿನ ಕಾಲದಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ಲ ಅಲ್ವಾ? ಆದರೆ ತಾಯಿ ಮಗಳು ಅಂತಂದರೆ ಎಲ್ಲಿಲ್ಲದ ವಾತ್ಸಲ್ಯ ಉಕ್ಕಿ ಹರಿಯುತ್ತೆ ಈಗಲೂ ಕೂಡ. ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಹೋಗಿ ನಂತರ ಚೊಚ್ಚಲ ಹೆರಿಗೆಗೆ ಅಂತ ಮತ್ತೆ ತಾಯಿ ಮನೆಗೆ ವಾಪಸ್ ಬರ್ತಾಳೆ. 1 ವರ್ಷ ಪೂರ್ತಿ ತಾಯಿ ಮನೆಯಲ್ಲೇ ಇರ್ತಾಳೆ. ಈ ಸಮಯದಲ್ಲಿ ತನ್ನ ಹೆತ್ತವರ ಬಂಧು ಬಾಂಧವರ ವಾತ್ಸಲ್ಯ ಆಪ್ತತೆಯಲ್ಲಿ ಮಿಂದೇಳ್ತಾಳೆ ಆ ಹೆಣ್ಣು. ಕೊನೆಗೆ ವರ್ಷ ಉರುಳಿದ್ದೇ ಗೊತ್ತಾಗೋದಿಲ್ಲ, ಆ ತಾಯಿ ಮಗುವಿನೊಂದಿಗೆ ತನ್ನ ಗಂಡನ ಮನೆಗೆ ಹೋಗುವಂಥ ಸಮಯನೂ ಹತ್ತಿರ ಬಂದ್ಬಿಡುತ್ತೆ. ಆ ಸಂದರ್ಭದಲ್ಲಿ ಈಕೆಯ ಹೆತ್ತ ತಾಯಿ ತನ್ನ ಮಗಳನ್ನು ಒಲ್ಲದ ಮನಸ್ಸಿನಲ್ಲಿ ತನ್ನ ನೋವನ್ನೆಲ್ಲ ಮನಸ್ಸಲ್ಲೇ ಮುಚ್ಚಿಟ್ಕೊಂಡು ಮಗಳನ್ನು ಗಂಡನ ಮನೆಗೆ ಕಳಿಸೋಂಥ ಸಂದರ್ಭದಲ್ಲಿ ಆಕೆಯ ಜೊತೆ ನಡೆಸೋಂಥ ಸಂಭಾಷಣೆಯೇ ಈ ರೈಲ್ವೆ ನಿಲ್ದಾಣ ಕವನ. ಅನಿವಾರ್ಯ ಕಾರಣಗಳಿಂದ ಮಗಳ ಜೊತೆ ತಾಯಿ ಹೋಗೋದಕ್ಕಾಗ್ತಾ ಇಲ್ಲ. ಆದರೂ ಕೂಡ ತುಂಬ ನೋವಿನಲ್ಲಿ ಹತಾಶ ಸ್ಥಿತಿಯಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಮಗಳನ್ನು ಬಿಡೋದಕ್ಕೆ ಅಂತ ತಾಯಿ ಬಂದಿದ್ದಾಳೆ. ಎಲ್ಲವನ್ನ ಅಣಿ ಮಾಡಿ ಕೊಟ್ಟಿದ್ದಾಳೆ. ಮಗಳಿಗೆ ಏನು ಬೇಕು ಬೇಡ, ಆ ಮಗುವಿಗೆ ಏನು ಬೇಕು ಬೇಡ ಎಲ್ಲವನ್ನು ಸಿದ್ಧಗೊಳಿಸಿನೇ ಮಗಳನ್ನು ಇವಾಗ ರೈಲ್ವೆ ನಿಲ್ದಾಣಕ್ಕೆ ಕರ್ಕೊಂಬಂದು ರೈಲನ್ನು ಹತ್ತಿಸಿ ಕುಣಿಸಿದ್ದಾಳೆ. ಈಗ ಇಲ್ಲಿ ನಡೆಯುವಂಥ ಒಂದು ಸಂಭಾಷಣೆ. ಹಾಗೆ ಇನ್ನೊಂದು, ಆ ರೈಲ್ವೆ ನಿಲ್ದಾಣ ತುಂಬ ಜನಗಳಿಂದ ಕಿಕ್ಕಿರಿದಿದೆ. ಜಾಸ್ತಿ ಜನನೇ ಇದ್ದಾರೆ. ಮಗಳು ರೈಲ್ ಒಳಗಡೆ ಹೋಗಿ ಕುತ್ಕೊಂಡಿದ್ದಾಳೆ, ತಾಯಿ ಈಚೆ ಇದ್ದಾಳೆ. ಜನಗಳ ಓಡಾಟ ಜಾಸ್ತಿ ಆಗ್ತಿದೆಯಲ್ವಾ, ತಾಯಿ ಕಣ್ಣಿಗೆ ಮಗಳು ಸರಿಯಾಗಿ ಕಾಣ್ತಾ ಇಲ್ಲ. ಆಗ ನಡೆಯುವಂಥ ಸಂಭಾಷಣೆ. ಎಲ್ಲಿದ್ದೀಯೇ ಮೀನಾ? ಎಲ್ಲಿದ್ದೀಯೇ? ಇಲ್ಲೇ ಇದ್ದೇನಮ್ಮ. ತೊಟ್ಟಿಲು, ಪೆಟ್ಟಿಗೆ, ಹಾಸಿಗೆ ಇಲ್ಲೇ ಇವೆಯಮ್ಮ. ತಾಯಿ ಮಗಳ ಮನಸ್ಸಲ್ಲಿ ಅಗಾಧ ನೋವೇ ತುಂಬಿಕೊಂಡಿದೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಾಯಿ ಅದಕ್ಕೆ ಆಕೆನೇ ಕೇಳ್ತಾ ಇದ್ದಾಳೆ, ಎಲ್ಲಿದೆಯಾ ಮೀನಾ? ಎಲ್ಲಿದೆಯಾ? ಕಾಣಿಸ್ತಾ ಇಲ್ಲ ನೀನು ಅಂತ. ಆಕೆ ಹೇಳ್ತಾಳೆ, ಇಲ್ಲೇ ಇದೇನಮ್ಮ ಅಂತ. ಮಗಳು ಮತ್ತು ಮಗು ತುಂಬ ಚೆನ್ನಾಗಿರಲಿ ಅಂತ ತವರು ಮನೆಯಿಂದನೇ ತೊಟ್ಲು, ಪೆಟ್ಟಿಗೆ, ಹಾಸಿಗೆ ಎಲ್ಲನೂ ಕೊಟ್ಟು ಕಳಿಸ್ತಾ ಇದ್ದಾರೆ. ತಾಯಿ ಹೃದಯ ಅಲ್ವಾ? ಮಗಳಿಗೆ ನೆಮ್ಮದಿಯುತ ಜೀವನ ಸಿಗಬೇಕು, ಗಂಡನ ಮನೆಗೆ ಹೋದಾಗ ಯಾವುದಕ್ಕೂ ಕೊರತೆ ಆಗಬಾರ್ದು ಅಂತ ತವರು ಮನೆಯಿಂದನೇ ಎಲ್ಲವನ್ನ ಕಳಿಸ್ತಾ ಇದ್ದಾರೆ. ಎಲ್ಲ ತೊಗೊಂಡಿದ್ಯಲ್ವಾ, ನೀನು ಹುಷಾರಾಗಿದೆಯಾ ತಾನೆ ಅಂತ ಮಗಳಿಗೆ ಜಾಗ್ರತೆಯನ್ನು ಹೇಳ್ತಾ ಇದ್ದಾಳೆ. ಹುಷಾರಾಗಿದೆಯಲ್ವಾ ನೀನು? ಎಲ್ಲ ತೊಗೊಂಡಿದ್ಯಾ ಅಂತ. ಅದಕ್ಕೆ ಆಕೆ, ಹ್ಞೂ ಅಮ್ಮ, ಇಲ್ಲೇ ಇದೆ ಎಲ್ಲಾನು ಅಂತ ಹೇಳೋದು. ಏನನ್ನೋ ಮರೆತಂತಿದೆ. ಮತ್ತೆ ತಾಯಿ ಮಗಳ ಹತ್ರ ಕೇಳ್ತಾ ಇದ್ದಾಳೆ, ಇನ್ನೇನಾದರೂ ಮರ್ತಿದ್ಯಾ ಮೀನಾ ಅಂತ. ಮರೆಯುವುದೇ ಹೇಗೆ? ಎಲ್ಲನೂ ನೀನೇ ರೆಡಿ ಮಾಡಿ ಕೊಟ್ಟಿದ್ಯಾ ಅಂದಮೇಲೆ ನನಗೆ ಏನು ಬೇಕು ಬೇಡ ಎಲ್ಲನೂ ನಿನಗೆ ಗೊತ್ತಿದೆ ಅಲ್ವಾ ಅಮ್ಮ, ಹೇಗೆ ಮರೆಯೋಕ್ಕೆ ಸಾಧ್ಯ? ನೀನು ಹೇಗೆ ಮರೆತುಬಿಡ್ತೀಯ ಎಲ್ಲನೂ ಅಂತ ಆಕೆ ಮನಸ್ಸಲ್ಲೇ ಹೇಳ್ಕೊತಾ ಇದ್ದಾಳೆ. ಮರೆಯುವುದೇ ಹೇಗೆ? ನಿನ್ನನ್ನು ಹೇಗೆ ಮರೆಯೋದಕ್ಕೆ ಸಾಧ್ಯ ನಾನು ಅಂತ. ಮತ್ತು ತಾಯಿಗೆ ಇದು ಅರ್ಥ ಆಗೋದಿಲ್ಲ, ಯಾಕಂದರೆ ಆಕೆ ಮನಸ್ಸಲ್ಲೇ ಹೇಳ್ಕೊಂಡಿರೋಂಥದ್ದಲ್ವಾ. ಮತ್ತೆ ತಾಯಿನೇ ಕೇಳ್ತಾಳೆ, ಏನನ್ನೋ ನೆನೆವಂತಿದೆ, ನಾನಿರುವುದೇ ಹಾಗೆ ಅಂತ ಮತ್ತೆ ಮಗಳು ಉತ್ತರ ಕೊಡ್ತಾಳೆ. ಆಕೆ ನೋವನ್ನು ಎಲ್ಲೂ ಕೂಡ ತೋರಿಸ್ಕೊತಾ ಇಲ್ಲ. ಆದರೆ ತಾಯಿಗೆ ಅರ್ಥ ಆಗ್ತಿದೆ, ಮಗಳು ಏನಾದರೂ ಮಾತಾಡಲಿ, ಅವಳ ಮನಸ್ಸಿನ ಮಾತು ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ಹಾತೊರಿತಾ ಇದ್ದಾಳೆ, ಹಂಬಲಿಸ್ತಾ ಇದ್ದಾಳೆ. ಆದರೆ ಮಗಳು ತನಗಾಗುವಂಥ ನೋವು ತಾಯಿಗೆ ಹೇಳ್ಬಿಟ್ರೆ ಆಕೆ ಇನ್ನೆಷ್ಟು ನೊಂದ್ಕೊಂಡಾಳು ಅಂತಂದ್ಬಿಟ್ಟು ಆಕೆನೂ ಕೂಡ ಮುಚ್ಚಿಡ್ತಾ ಇದ್ದಾಳೆ ತನಗಾಗುವಂಥ ನೋವನ್ನು. ನೆಕ್ಸ್ಟು ತಾಯಿನೇ ಮಾತಾಡ್ತಾಳೆ, ಬಿಸಿ ನೀರಿದೆಯೇ ಮೀನಾ? ಮಗುವಿನ ಹಾಲಿನ ಪುಡಿಗೆ ಬೇಕಾದಷ್ಟಿದೆಯಮ್ಮ, ಕಣ್ಣಲ್ಲೂ ಜೊತೆಗೆ. ಲಾಸ್ಟ್ ಲೈನ್ ಮಾತ್ರ ಆಕೆ ಮತ್ತೆ ಮನಸ್ಸಲ್ಲೇ ಹೇಳ್ಕೊತಾಳೆ, ನೀರ ತುಂಬ ಜಾಸ್ತಿನೇ ಇದೆ, ಮಗುವಿನ ಹಾಲಿನ ಪುಡಿಗಷ್ಟೇ ಅಲ್ಲ, ನನ್ನ ಮನಸ್ಸಲ್ಲಿರೋಂಥ ದುಃಖನೂ ಕೂಡ ಬಿಸಿ ಕಣ್ಣೀರಾಗಿ ಹೊರಗಡೆ ಬರೋದಕ್ಕೆ ರೆಡಿಯಾಗಿದೆ ಅಂತ ಆಕೆ ಹೇಳ್ಕೊತಾ ಇದ್ದಾಳೆ ಮನಸ್ಸಲ್ಲೇ. ಮಗುವನ್ನು ಹಿಡಿಯೇ ಹೀಗೆ, ಕಪ್ಪಿಡುವೆನು ಹಣೆಗೆ, ಮೈ ಬಿಸಿಯಾಗಿದೆಯಲ್ಲೇ ಹೊರಡುವ ಸಮಯಕ್ಕೆ. ಮಗು ಹುಡ್ತಾಗಿಂದನೂ ಈಕೆನೆಲ್ವ ಪೋಷಣೆ ಮಾಡಿದ್ದು. ಇನ್ನು ಈ ಮಗುವಿನ ಮುದ್ದಾಟಕ್ಕೆ ಇನ್ನೂ ಎಷ್ಟು ವರ್ಷಗಳು ಕಾಯಬೇಕು ಅನ್ನೋ ಒಂದು ನೋವಲ್ಲಿ ಆಕೆ ಹತ್ರ ಬಂದ್ಬಿಟ್ಟು ಮಗುವಿನ ಮುಖ ಈ ಕಡೆ ಹಿಡಿ, ಯಾರಾದರೂ ದೃಷ್ಟಿ ತಾಗ್ಬಿಡುತ್ತೆ, ನಾನು ಕಪ್ಪಿಡ್ತೀನಿ ಅಂತ ಹೇಳ್ತಾಳೆ.
ಅದೇ ನೆಪದಲ್ಲಿ ಮಗುವಿನ ಕೆನ್ನೆಯನ್ನು ಸವರಿ ಮುಟ್ಟು ನೋಡಿದಾಗ, ಅಯ್ಯೋ ಮೀನಾ, ಮೈ ಬಿಸಿಯಾಗಿದೆಯಲ್ಲೇ, ನೀವು ಹೊರಡೋ ಸಮಯಕ್ಕೆ ಅಂತ ತಾಯಿ ಪ್ರಶ್ನಾರ್ಥಕವಾಗಿ ಮಗಳನ್ನು ಕೇಳ್ತಾ ಇದ್ದಾಳೆ. ಅಂದರೆ ಮಗಳು ಮೈ ಬಿಸಿಯಾಗಿದೆ ಅಂತ ತನ್ನ ಗಂಡನ ಮನೆಗೆ ಹೇಳಿಬಿಟ್ಟು ಒಂದು 4 ದಿನ ಉಳ್ಕೊತಾಳೇನೋ ಅನ್ನೋ ಥರ. ಉಳಿಸ್ಕೊಳ್ಳೋದಕ್ಕೆ ಆಕೆಗೂ ಇಷ್ಟನೇ, ಇಲ್ಲಿ ಮಗಳು ಕೂಡ ಉಳ್ಕೊಳ್ಳೋದಕ್ಕೆ ಇಷ್ಟನೇ. ಆದರೆ ಇಬ್ಬರಲ್ಲೂ ಕೂಡ ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗದಿರೋ ಅಂಥ ಪ್ರೀತಿ ಇದ್ದರೂ ಈಕೆ ಗಂಡನ ಮನೆಗೆ ಹೋಗಲೇಬೇಕಾಗಿದೆ, ತಾಯಿ ಕಳಿಸ್ಕೊಡ್ಲೇಬೇಕಾಗಿದೆ. ಗಂಟೆಯ ಹೊಡೆತಕ್ಕೆ, ಸಿಳ್ಳಿಗೆ, ಬೀಸಿದ ಬಾವುಟಕ್ಕೆ ನಡುಗುತ್ತಿದೆ ಬಂಡಿಯ ಮೈ, ದೀಪದ ಬೆದರಿಕೆಗೆ. ರೈಲು ಹೊರಡೋದಕ್ಕೆ ಸಿದ್ಧವಾಗಿದೆ ಅಂತ ಮುನ್ಸೂಚನೆಯಾಗಿ ಗಂಟೆಯನ್ನು ಬಾರಿಸಾಯಿತು. ಇನ್ನು ರೈಲು ಸ್ಟಾರ್ಟ್ ಆಗಿದೆ, ಅದಕ್ಕೆ ಸಿಗ್ನಲ್ ಆಗಿ ಸಿಳ್ಳೆನೂ ಹಾಕ್ತಾ ಇದ್ದಾರೆ. ಸ್ಟೇಷನ್ ಮಾಸ್ಟರ್ದು ಗ್ರೀನ್ ಬಾವುಟ ಕೂಡ ತೋರಿಸಾಯಿತು. ರೈಲು ಇವಾಗ ಮುಂದಕ್ಕೆ ಸಾಗ್ತಾ ಇದೆ. ಅದು ಸಾಗುವಂಥ ವೇಗದಲ್ಲೇ ಆ ರೈಲಿನ ಬಾಡಿ, ಆ ಬೋಗಿಗಳೇ ಆ ರೆಡ್ ಲೈಟ್ ದೀಪದ ಬೆದರಿಕೆಗೆ ನಡುಗ್ತಾ ಇದ್ದಾವಂತೆ. ಇದ್ರ ಒಳ ಅರ್ಥ ಏನು ಅಂದರೆ, ತಾಯಿಗೂ ಕೂಡ ಭಯ ಆಗ್ತಿದೆ, ಮಗಳಿಗೂ ಕೂಡ ಒಂದು ರೀತಿ ಹೊಸ ಪ್ರಪಂಚಕ್ಕೆ ನಾನು ಹೋಗ್ತಾ ಇದ್ದೀನಿ, ಇವಾಗ ಗಂಡನ ಮನೆಗೆ ಮಗುವಿನೊಂದಿಗೆ ಹೋಗ್ತಾ ಇದ್ದೀನಿ. ಇಷ್ಟು ದಿನ ಹೇಗೋ ಇದ್ದೆ, ಆದರೆ ಇಲ್ಲಿ ನನ್ನ ತಾಯಿ ನನ್ನ ಮಗುವನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ, ಯಾವುದೇ ಕುಂದು ಕೊರತೆ ಇಲ್ಲದೆ ನನ್ನನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಈಗ ನಾನು ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಅವ್ರು ನನ್ನನ್ನು ಹೇಗೆ ನೋಡ್ಕೊತಾರೋ ಏನೋ, ನನ್ನ ಮಗುವನ್ನು ಹೇಗೆ ನೋಡ್ಕೊತಾರೋ ಏನೋ, ಈ ಥರ ಒಂದು ಭಯ, ಆತಂಕ, ದುಃಖ, ಭವಿಷ್ಯದ ಬದುಕು ಯಾವ ಥರ ಇರುತ್ತೆ ಅಂತ ತಾಯಿ ಮಗಳಲ್ಲಿ ಇಬ್ಬರಲ್ಲೂ ಕೂಡ ಇಂಥ ಪ್ರಶ್ನಾರ್ಥಕವಾಗಿರೋಂಥ ಚಿಂತನೆಗಳು ಬಂದು ಅವರು ಮೈಯೆಲ್ಲ ನಡುಗ್ತಾ ಇದ್ದಾವಂತೆ. ಅಯ್ಯೋ, ರೈಲು ಹೊರಡ್ತಾ ಇದೆ, ಇನ್ನು ಮುಂದೆ ಇವಳು ಬೇರೆ ಮನೆಗೆ ಹೋಗ್ತಾ ಇದ್ದಾಳೆ, ಹೇಗಿರ್ತಾಳೆ ನನ್ನ ಮಗಳು ಅಂತ ತಾಯಿಗೆ. ಮಗಳಿಗೂ ಕೂಡ ಹಂಗೇನೆ, ನಾನು ನನ್ನ ತಾಯಿನ ಬಿಟ್ಟೋಗ್ತಾ ಇದ್ದೀನಿ, ಇಂಥ ಪ್ರೀತಿ ನನಗಿನ್ಮೇಲೆ ಸಿಗೋದಿಲ್ವಲ್ಲ, ನನಗೆ ಏಕಾಂಗಿತನ ಕಾಡುತ್ತೆ, ಅಭದ್ರತೆ ಉಂಟಾಗುತ್ತೆ ಅಂತ ಆಕೆಗೂ ಕೂಡ ತುಂಬಾ ದುಃಖ ಆಗ್ತಾ ಇದೆ. ಆದರೆ ಯಾರೊಬ್ಬರು ಕೂಡ ಆ ದುಃಖವನ್ನು ತೋರಿಸ್ಕೊತಾ ಇಲ್ಲ. ಈಗ ಮಗಳು ಮಾತಾಡ್ತಾಳೆ, ಕಿಟಕಿಯ ಜೊತೆಗೂ ಬರುವುದು ಬೇಡಮ್ಮ, ಹೋಗು, ಇಲ್ಲಿಂದಲೇ ಕೈ ಮುಗಿವೆ, ನೀನು ಅಲ್ಲಿಂದಲೇ ಹರಸು. ಒಬ್ಬಳನ್ನೇ ಕಳಿಸ್ತಿರೋಂಥ ಮಗು ಮತ್ತು ಮಗಳನ್ನು ಇನ್ನೂ ಒಂದು ಸ್ವಲ್ಪ ಹೊತ್ತು ನೋಡಬೇಕು, ಆಕೆಗೆ ಜಾಗ್ರತೆಯನ್ನು ಹೇಳಬೇಕು, ತನ್ನ ಪ್ರೀತಿಯನ್ನು ತೋರಿಸ್ಕೊಬೇಕು ಅಂತ ತಾಯಿ ಚಲಿಸ್ತಿರೋಂಥ ರೈಲಿನ ಜೊತೆಗೆ ಮುಂದೆ ನಡ್ಕೊಂಡು ಬರ್ತಾ ಇದ್ದಾಳೆ. ಇದನ್ನು ಪಾಪ ಆ ಮಗಳಿಗೆ ನೋಡೋದಕ್ಕಾಗ್ತಾ ಇರೋದಿಲ್ಲ. ಆಕೆಗೂ ದುಃಖ ಆಗ್ತಾ ಇದೆ ಅಲ್ವ ತುಂಬಾ. ಅಯ್ಯೋ, ನನ್ನ ತಾಯಿನ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನ ಕೈಲಿ ಆಗ್ತಿಲ್ಲ ಅಂತ ಅದನ್ನು ತೋರಿಸ್ಕೊಳಕ್ಕಾಗದೆ, ಅಮ್ಮ ನೀನು ಕಿಟಕಿ ಜೊತೆಗೂ ನಡ್ಕೊಂಡು ಬರಬೇಡ, ನೀನು ಅಲ್ಲೇ ನಿಂತ್ಕೋ, ನಾನು ಇಲ್ಲಿಂದಲೇ ನಿನಗೆ ನಮಸ್ಕಾರವನ್ನು ಮಾಡ್ತೀನಿ, ನೀನು ಅಲ್ಲಿಂದಲೇ ನನಗೆ ಆಶೀರ್ವಾದ ಮಾಡಮ್ಮ ಅಂತ ಕೇಳ್ತಾ ಇದ್ದಾಳೆ. ಕಂಬಿಗಳು ಉದ್ದಕ್ಕೂ ಹಬ್ಬಿತ್ತು ಎಂಜಿನಿನ ಕೂಗು. ಎಲ್ಲಿದ್ದೀಯೇ ಮೀನಾ, ಎಲ್ಲಿದ್ದೀಯೇ? ಮಗಳಷ್ಟು ಹೇಳಿದ್ರು ಕೂಡ ತಾಯಿ ನಿಂತ್ಕೊಂಡ್ಬಿಡ್ತಾರಾ? ಇಲ್ಲ ಅಲ್ವಾ, ಮಗಳನ್ನು ಕೊನೆಯ ಬಾರಿಗೆ ಕಣ್ತುಂಬಿಸ್ಕೊಬೇಕು ಅಂತ ಮತ್ತೆ ಎಲ್ಲಿದ್ದೀಯಾ ಮೀನಾ, ಮೀನಾ ಎಲ್ಲಿದ್ದೀಯಾ ನೀನು ಅಂತ ಕೂಗ್ಕೊಂಡೇ ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ತಾಯಿಯನ್ನು ಎಂಜಿನ್ಗೆ ಹೋಲಿಸಿದ್ದಾರೆ, ಮಗಳು ಬೋಗಿ ಅಂತ. ಈ ಎಂಜಿನನ್ನು ಕಳ್ಕೊಂಡು ಬೋಗಿ ಮುಂದಕ್ಕೆ ಸಾಗ್ತಾ ಇದೆ. ಪಾಪ ಬೋಗಿ ಮತ್ತು ಎಂಜಿನಿನ ಮಧ್ಯ ಅಷ್ಟೊಂದು ಅವಿನಾಭಾವ ಸಂಬಂಧ ಇತ್ತು. ಅಮ್ಮ ಮಗಳ ಬಿಗಿಯಾದ ಬಾಂಧವ್ಯಕ್ಕೆ ಇದು ಒಂದು ಎಕ್ಸಾಂಪಲ್. ಇದು ರೈಲು ಮುಂದಕ್ಕೆ ಹೋಗ್ತಾ ಇದೆ, ಮಗಳು ದೂರ ಆಗ್ತಾ ಇದ್ದಾಳೆ. ಪಾಪ ತಾಯಿ ಮನಸ್ಸು ತಡಿತಾ ಇಲ್ಲ. ಮೀನಾ ಎಲ್ಲಿದೆಯಾ, ಕಾಣಿಸ್ತಾ ಇಲ್ಲ, ಇನ್ನೊಂದ್ಸತಿ ನೋಡಬೇಕು, ಎಲ್ಲಿದೆಯಾ ಮೀನಾ ಅಂತ ಕರೀತಾ ಇದ್ದಾರೆ. ಕಿಡಿಗಳು ಹೊರಳುವ ಹೊಗೆಯಲ್ಲಿ ಹೆಗ್ಗಾಲಿಗಳುರುಳು. ಇಲ್ಲೇ ಇದ್ದೀನಮ್ಮ, ಇಲ್ಲೇ ಇದ್ದೇನೆ. ಅಷ್ಟೊಂದು ಜನಸಂದಣಿಯಲ್ಲೂ ಕೂಡ ತಾಯಿ ಮಗಳನ್ನು, ಮೀನಾ ನೀನು ಸೇಫಾಗಿದೆಯಾ ಅಲ್ವಾ, ಹುಷಾರಾಗಿದೆಯಾ ಅಲ್ವೇನಮ್ಮ, ಎಲ್ಲಿದೆಯಾ ಅಂತ ಕೇಳ್ತಾ ಇದ್ದಾರೆ. ಮಗಳು ಎಷ್ಟು ನಾಜೂಕಾಗಿ ಉತ್ತರವನ್ನು ಕೊಡ್ತಾಳೆ ಅಂತಂದರೆ, ಇಲ್ಲೇ ಇದ್ದೇನಮ್ಮ, ಇಲ್ಲೇ ಇದ್ದೇನೆ. ಅಂದರೆ ನನ್ನ ಉಸಿರು, ಆತ್ಮ ಇಲ್ಲೇ ಇದೆ, ತವ್ರ ಮನೆಯಲ್ಲೇ ಇದೆ, ನಿನ್ನಲ್ಲೇ ಬೆರ್ತೋಗಿದೆ ಅಮ್ಮ, ಬರೀ ದೇಹ ಅಷ್ಟೇ ಹೋಗ್ತಾ ಇದೆ ಗಂಡನ ಮನೆಗೆ ಅಂತ. ಮತ್ತು ತಾಯಿ ಎಚ್ಚರಿಕೆಯ ಮಾತುಗಳನ್ನ ಆಡ್ತಾರೆ. ಕಿಟಕಿಯ ಮುಚ್ಚಿಕೋ ಮೀನಾ, ಕಿಡಿ ಬೀಳುವುದೊಳಗೆ. ಕಿಟಕಿಯ ಮುಚ್ಚಿದೆನಮ್ಮ, ಕಿಡಿ ಬೀಳದ ಹಾಗೆ. ಒಬ್ಬಳೇ ಪ್ರಯಾಣ ಮಾಡ್ತಾ ಇದೆಯಾ, ತುಂಬ ಅಪಾಯಗಳು ಎದುರಾಗ್ತವೆ, ಹಾಗಾಗಿ ಕಿಟಕಿಯನ್ನು ಓಪನ್ ಇಟ್ಕೊಂಬೇಡ, ಮುಚ್ಕೊಂಡ್ಬಿಡು ಅಂತ ತಾಯಿ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಆಕೆನೂ ಕೂಡ ಆಯ್ತಮ್ಮ, ನಾನು ಕಿಟಕಿಯನ್ನು ಮುಚ್ಕೊತೀನಿ ಅಂತ ಹೇಳ್ತಾ ಇದ್ದಾಳೆ. ಒಟ್ಟಾರೆಯಾಗಿ ಈ ಒಂದು ಕವನ ಏನು ಹೇಳುತ್ತೆ ಅಂತಂದರೆ, ಒಂದು ಹೆಣ್ಣಾಗಿರೋಳು ಮದುವೆಯಾಗಿ ಆದಮೇಲೆ ತವ್ರ ಮನೆಯಲ್ಲಿ ಸಾಕಷ್ಟು ದಿನಗಳವರೆಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಗಂಡನ ಮನೆಯಲ್ಲೇ ತನ್ನ ಅಸ್ತಿತ್ವವನ್ನು ಕಂಡುಕೊಬೇಕು. ಆದರೂ ಕೂಡ ತನ್ನ ಕಷ್ಟ ಅಂತ ಬಂದಾಗ ತವ್ರ ಮನೆಯೇ ಫಸ್ಟ್ ಆಗೋದಲ್ವ. ಅದರಲ್ಲೂ ತಾಯಿ ನಿಂತ್ಕೊಂಡಷ್ಟು ಮತ್ತು ಯಾರೂ ಕೂಡ ಆಕೆಯ ಸಹಾಯಕ್ಕೆ ನಿಂತ್ಕೊಳ್ಳೋದಿಲ್ಲ. ಅವರ ನಡುವಿನ ಒಂದು ಸಂಬಂಧವೇ ಅಗಾಧವಾಗಿರುವಂಥದ್ದು, ಗಾಢವಾಗಿರುವಂಥದ್ದು. ಇದೇ ಸ್ಟೋರಿಯಲ್ಲಿ ತಗೊಳ್ಳಿ, ತಾಯಿ ತನಗಾಗೋಂಥ ನೋವನ್ನೆಲ್ಲ ಮರೆಮಾಚಿಕೊಂಡು ಅದು ಇದು ನೆಪ ಒಡ್ಡಿ ಮಗಳನ್ನು ಹೇಗಾದರೂ ಇಲ್ಲೇ ಉಳಿಸ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾಳೆ. ಮಗಳು ಕೂಡ ತನಗಾಗೋಂಥ ನೋವನ್ನು ಅವಳೇ ಅದುಮಿಟ್ಕೊಂಡು ಎಲ್ಲಿ ಅದನ್ನು ವ್ಯಕ್ತಪಡಿಸ್ಬಿಟ್ರೆ ನನ್ನ ತಾಯಿ ನೊಂದ್ಕೊಂಡ್ಬಿಡ್ತಾಳೋ ಅಂತ ಅಂದ್ಬಿಟ್ಟು ಅವಳು ತೋರಿಸ್ಕೊಳ್ಳೋದಿಲ್ಲ. ಎಲ್ಲವೂ ಇಬ್ರಿಗೂ ಅರ್ಥ ಆಗುತ್ತೆ, ಯಾರೊಬ್ಬರು ಬಾಯಿ ಬಿಟ್ಟು ಹೇಳ್ಕೊಳ್ಳೋದಿಲ್ಲ.
ಅದಕ್ಕೆ ದೊಡ್ಡೋರು ಹೇಳೋದು, ತಾಯಿಗಿಂತ ಬಂಧುವಿಲ್ಲ, ತಾಯಿ ಪ್ರೀತಿ ಕೊನೆಯೇ ಇಲ್ಲ ಅಂತ. ಇದಿಷ್ಟಾಗಿತ್ತು ರೈಲ್ವೆ ನಿಲ್ದಾಣದಲ್ಲಿ ಕವನದ ಸಾರಾಂಶ. ಎಲ್ಲಿದ್ದೀಯೇ ಮೀನಾ, ಎಲ್ಲಿದ್ದೀಯೇ? ಇಲ್ಲೇ ಇದ್ದೇನಮ್ಮ. ತೊಟ್ಟಿಲು, ಪೆಟ್ಟಿಗೆ, ಹಾಸಿಗೆ ಇಲ್ಲೇ ಇವೆಯಮ್ಮ. ಏನನ್ನೋ ಮರೆತಂತಿದೆ. ಮರೆಯುವುದೇ ಹೇಗೆ? ಏನನ್ನೋ ನೆನೆಯುವಂತಿದೆ. ನಾನಿರುವುದೇ ಹಾಗೆ. ಬಿಸಿ ನೀರಿದೆಯೇ ಮೀನಾ, ಮಗುವಿನ ಹಾಲಿನ ಪುಡಿಗೆ? ಬೇಕಾದಷ್ಟಿದೆಯಮ್ಮ, ಕಣ್ಣಲ್ಲೂ ಜೊತೆಗೆ. ಮಗುವನ್ನು ಹಿಡಿಯೇ ಹೀಗೆ, ಕಪ್ಪಿಡುವೆನು ಹಣೆಗೆ. ಮೈ ಬಿಸಿಯಾಗಿದೆಯಲ್ಲೇ, ಹೊರಡುವ ಸಮಯಕ್ಕೆ. ಗಂಟೆಯ ಹೊಡೆತಕ್ಕೆ, ಸಿಳ್ಳೆಗೆ, ಬೀಸಿದ ಬಾವುಟಕ್ಕೆ ನಡುಗುತ್ತಿದೆ ಬಂಡಿಯ ಮೈ ದೀಪದ ಬೆದರಿಕೆಗೆ. ಕಿಟಕಿಯ ಜೊತೆಗೂ ಬರುವುದು ಬೇಡಮ್ಮ, ಹೋಗು. ಇಲ್ಲಿಂದಲೇ ಕೈ ಮುಗಿಯುವೆ, ನೀನಲ್ಲಿಂದಲೇ ಹರಸು. ಕಂಬಿಗಳುದ್ದಕ್ಕೂ ಹಬ್ಬಿತು ಎಂಜಿನಿನ ಕೂಗು. ಎಲ್ಲಿದ್ದೀಯೇ ಮೀನಾ, ಎಲ್ಲಿದ್ದೀಯೇ? ಕಿಡಿಗಳು ಹೊರಡುವ ಹೊಗೆಯಲ್ಲಿ ಹೆಗ್ಗಾಲಿಗಳುರುಳು. ಇಲ್ಲೇ ಇದ್ದೇನಮ್ಮ, ಇಲ್ಲೇ ಇದ್ದೇನೆ. ಕಿಟಕಿಯ ಮುಚ್ಚಿಕೊ ಮೀನಾ, ಕಿಡಿಗಳು ಬೀಳುವುದೊಳಗೆ. ಕಿಟಕಿಯ ಮುಚ್ಚಿದೆನಮ್ಮ, ಕಿಡಿ ಬೀಳದ ಹಾಗೆ. ಎಲ್ಲಿದ್ದೀಯೇ ಮೀನಾ, ಎಲ್ಲಿದ್ದೀಯೇ? ಇಲ್ಲೇ ಇದ್ದೇನಮ್ಮ, ಇಲ್ಲೇ ಇದ್ದೇನೆ.